ಇದ್ದಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಅನೇಕ ಅವ್ಯವಹಾರಗಳು ಏನು ಲೋಪದೋಷಗಳೆಲ್ಲ ಇತ್ತು ಅವೆಲ್ಲವನ್ನು ತಪ್ಪಿಸಿ ಇವತ್ತು ಒಂದು ಶಿಸ್ತನ್ನು ತಂದು ಅವರು ಭಾಳಷ್ಟು ಕೆಟ್ಟಾಗಿದ್ದಾರೆ ಅಲ್ಲಿ ನಿನ್ನಲ್ಲಿ ಇದರಲ್ಲಿ ಅಂಥೇಳಿ ಎಲ್ಲ ಮಾಡಬೇಕಾದ್ರೆ ಅದನ್ನು ಮಾಡಿ ಈಗೂ ಕೂಡ ಅವ್ರ ಮೇಲೆ ಅನೇಕರು ಅಸಮಾಧಾನ ಹಾಕ್ತಿರ್ತಾರೆ. ಯಾಕಂದ್ರೆ ಆ ಶಿಸ್ತನ್ನು ತೊಗೊಂಬಂದು ಇವತ್ತು 3 ಶಿಫ್ಟ್ ಮಾಡಿ 40 ಇದ್ದಂಥ ವ್ಯವಸ್ಥೆಯಲ್ಲೇ 40% ಹೆಚ್ಚಿಗೆ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡಿದ್ದೀವಿ ಎಫಿಷಿಯನ್ಸಿನ. ಮತ್ತು ಹಿಂದೆ ಇದು 2023-22-23ಕ್ಕೆ 1,375 ಕೋಟಿ ರೂಪಾಯಿ ಇದು ವ್ಯವಹಾರ ಮಾಡ್ತಾಯಿತ್ತು. ತದನಂತರ 23-24ಕ್ಕೆ 1,671. ಈಗ 24-25ಗೆ 1,788 ಕೋಟಿ ರೂಪಾಯಿ. ಅದಲ್ಲದೆ 2023-22-23ಕ್ಕೆ 182 ಕೋಟಿ ರೂಪಾಯಿ ಲಾಭ ಇತ್ತು. ಅದು ಮುಂದೆ 23-24ಕ್ಕೆ ನಾವು 362 ಕೋಟಿ ರೂಪಾಯಿ ಒಯ್ದಿದ್ದೀವಿ. ಮತ್ತು ಈ ಸಲ 24-25ಕ್ಕೆ ಐತಿಹಾಸಿಕವಾಗಿ 415 ಕೋಟಿ ರೂಪಾಯಿ ನಾವು ಇದನ್ನು ಏರಿಸಿದ್ದೀವಿ. ಈ ವರ್ಷ ಆಮೇಲೆ ಯಾವುದೇ ಹೊಸ ಮಷೀನ್ ಇಲ್ಲ ಇಲ್ಲಿ. ಎಕ್ಸಿಸ್ಟಿಂಗ್ ಫೆಸಿಲಿಟಿಲಿ ಲೇಬರ್ನೂ ಜಾಸ್ತಿ ಮಾಡಿಲ್ಲ. ಪ್ರೊಡಕ್ಷನ್ ಎಫಿಷಿಯನ್ಸಿನ 110% ಓವರ್ 110% ಇನ್ಕ್ರೀಸ್ ಮಾಡಿ ಇವತ್ತು ಒಂದು ಮತ್ತೆ ಆ ಗತ ವೈಭವದತ್ತ ಇದು ಮೈಸೂರು ಸ್ಯಾಂಡಲ್ ಸೋಪ್ ಇದೆಲ್ಲ ಹೋಗ್ತಾ ಇದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಕಲಾವಿದರ ಬಗ್ಗೆ, ಕರ್ನಾಟಕದ ಮತ್ತು ಕನ್ನಡದ ಅಸ್ಮಿತೆ ಬಗ್ಗೆ ಅಪಾರವಾದಂಥ ಒಂದು ಬದ್ಧತೆಯನ್ನು ಹೊಂದಿದಂಥವ್ನು ನಾನು. ಯಾಕಂದರೆ ವಚನ ಸಂಪುಟ ಏನಿದೆ, ವಚನ ಚಳವಳಿ ಏನಿದೆ ಅಲ್ಲ, ಫಗುವಳ ಕಟ್ಟಿಯವರ ಮೂಲದಿಂದ ಬಂದವರು. ಅಂದು ಸಂಸ್ಕೃತಮಯವಾಗಿದ್ದಂಥ ಕಾಲದಲ್ಲಿ 12ನೇ ಶತಮಾನದಲ್ಲಿ ವಚನಗಳ ಮೂಲಕ ನಾವು ಹೇಳ್ತೀವಿ ದೇವರಿಗೆ ಕನ್ನಡ ಬರ್ತಿರಲಿಲ್ಲ, ದೇವರಿಗೆ ಕನ್ನಡ ಕಲಿಸಿದಂಥ ಹಿನ್ನೆಲೆಯಿಂದ ಇದ್ಕೊಂಡು ಬಂದಂಥವ್ರು ನಾವು. ಅಪಾರವಾದಂಥ ಗೌರವ ಇವತ್ತು ದಿವಸ ನಮಗಿದೆ. ಆದರೆ ಇವತ್ತು ದಿವಸ ನಾವು ಇಲ್ಲಿ ತಾವು ಗಮನಿಸಬೇಕಾಗಿದ್ದು ಇದೊಂದು ಕಾಂಪಿಟೇಟಿವ್ ಫೀಲ್ಡ್, ಇದು ವ್ಯಾಪಾರ, ಇದು ಬಿಸ್ನೆಸ್ಸು, ಟ್ರೇಡು. ಇಲ್ಲಿ ನಾವು ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ನಾವು ವಿದೇಶಕ್ಕೂ ಕೂಡ ಇದನ್ನು ಒಯ್ಯಬೇಕು ಅಂತೇಳಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾಕೇಜಿಂಗ್ ಕೂಡ ಮಾಡಿದ್ದೀವಿ. ಕರ್ನಾಟಕದ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕೂಡ ಒಂದು ಕಲಾಲೋಕ ಅಂತೇಳಿ, ಆ ಕಲಾಲೋಕದಲ್ಲಿ ಕಾವೇರಿ ಹ್ಯಾಂಡಿಕ್ಯಾಪ್ಸು, ಮೈಸೂರು ಸ್ಯಾಂಡಲ್ಲು, ಮೈಸೂರು ಸಿಲ್ಕ್ಸು, ಲಿಡ್ಕರು ಇದೆಲ್ಲವನ್ನು ಕೂಡ ಪ್ರಮೋಟ್ ಮಾಡ್ತಾಯಿದ್ದೀವಿ ಕಲಾಲೋಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಈಗ ಅದಕ್ಕೆ ಬೇರೆ ಪ್ಯಾಕೇಜಿಂಗ್ ಇದೆ, ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗಿಗೆ. ಆಮೇಲೆ ಹೊಸ ಸೋಪ್ಸು, ಜಾಸ್ಮಿನ್ ಅಂತ ಒಂದು ಸೋಪನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಲ್ಲಿ. ಯಾಕಂದರೆ ಯುರೋಪಿಯನ್ ವರ್ಲ್ಡ್ನಲ್ಲಿ ಜಾಸ್ಮಿನ್ಗೆ, ಈ ಮಲ್ಲಿಗೆ ಹೂವಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಅರಬ್ ವರ್ಲ್ಡ್ನಲ್ಲಿ ಸ್ಯಾಂಡಲ್ಗೆ ಇರ್ತದೆ. ಇದೆಲ್ಲವೂ ಕೂಡ ಒಂದು ಪ್ಲಾಂಟ್ ಸ್ಟ್ರಾಟಜಿ. ನಾನಿದು ಇವ್ರನ್ನ ಹಾಕುವ ಸಂಬಂಧತೆ ಇವ್ರಿಗೆ ನೆರವಾಗಬೇಕು ಅಂತ ಹಿಂದೂಸ್ತಾನ್ ಲಿವರ್ನಿಂದ ಒಬ್ಬರು ರಿಟೈರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರು 26 ವರ್ಷ ಸರ್ವಿಸ್ ಮಾಡಿದಂಥ ರಜನಿಕಾಂತ್ ಅಂತೇಳಿ ಒಬ್ಬರನ್ನ ಅಲ್ಲಿ ಕನ್ಸಲ್ಟೆಂಟು ಅಂತ ತಗೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಭಾಳಷ್ಟಿದೆ, ಸುಮಾರು 23 ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಿದ್ದೀವಿ. ಈಗ ಪರ್ಫ್ಯೂಮ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಾವು. ಪರ್ಫ್ಯೂಮ್ಗೂ ನಾನು ಇವ್ರನ್ನ ಇದಕ್ಕೆ ಕಳಿಸಿದ್ದೆ, ನಮ್ಮ ಯಾವುದದು ಕನೌಜ್ ಅನ್ನೋದು ನಮ್ಮ ಪರ್ಫ್ಯೂಮ್ ಕ್ಯಾಪಿಟಲ್ ಇದೆ, ಅಲ್ಲಿ ಕಳಿಸಿ ಇವತ್ತು ದಿವಸ ನಾವು ಪರ್ಫ್ಯೂಮ್ಸ್ ಕೂಡ ಮಾಡಬೇಕು. ನಮ್ಮ ಗುರಿ ಏನಿದೆ, ಇದು 5,000 ಕೋಟಿ ರೂಪಾಯಿಗೆ ಹೋಗಬೇಕು. ಈಗ ಪ್ರಶ್ನೆ ಬಂದಿದ್ದು ಭಾಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವ್ರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀರಿ ಅಂಥೇಳಿ. ತಮ್ಮಣ್ಣ ಬಾಟಿ ಅವ್ರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದರು, ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋರ್ಸ್ ಆಗಿದ್ದಾರೆ, ಯಾರು ಖುಲ್ಲಾ ಆಗಿದ್ದಾರೆ. ಈಗ ಉದಾಹರಣೆಗಾಗಿ ಭಾಳಷ್ಟು ಜನ ತಿಳಿದೇ ಮಾತಾಡ್ತಾರೆ, ಎಲ್ಲಿದೆಪ್ಪ ಅದು. ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಬಾಟಿ ಆಯಿತು, ಅವ್ರು ಯಾವುದು ಈಗ ತಮ್ಮಣ್ಣ ಬಾಟಿ ಅದಾಯಿತು. ತದನಂತರ ರಶ್ಮಿಕಾ ಮಂದಿರ ಮಾತಾಡಿದ್ವಿ, ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ
ಶ್ರೀಲೀಲಾ ಅನ್ನೋರು ಇವತ್ತೊಂದು ದಿವಸ ಯಾವುದಕ್ಕೆ ಅದು ನ್ಯೂಡ್ ಅಂಥೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ. ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತೇಳಿ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಕಿಯಾರಾ ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇನ್ನಿತರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದೇ ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆಲ್ಲ ಹೇಳೋ ಕೆಲಸ ಅಲ್ಲ. ಇವತ್ತು ಹೀಗಾಗಿ ಇದನ್ನೆಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕಂದ್ರೆ ನಮಗೆ ಮೈಸೂರು, ದಯವಿಟ್ಟು ಪ್ಲೀಸ್, ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂಥ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು. ಇದರ ಅರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೋಡಿದ್ದೀವಿ. ಎಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂಥ 5-6 ಹೆಸರುಗಳನ್ನ ನೋಡಿದ್ದೀವಿ. ಅವರು ಫ್ರೀ ಇರುವಂಥದ್ದು ಮತ್ತು 2 ವರ್ಷ ಅವ್ರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ಮ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸನ್ನು ಒಪ್ಕೊಂಡು ಇವತ್ತು ಇದು ಮಾಡಿದವಂತೂ ತಮ್ಮಣ್ಣ ಬಾಟಿ ಅವರು 28 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ. 2.8 ಕ್ರೋರ್ಸ್ 2.8 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ನಿಲ್ಕೋದಿಲ್ಲ. ಅವರು ಭಾಳ ಅವ್ರದ್ದೇ ಒಂದು ಪ್ರಾಡಕ್ಟ್, ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ ನಮಗೆ ಅವರು. ಹೀಗಾಗಿ ಇದೆಲ್ಲವನ್ನ ವಿಚಾರ ಮಾಡಿನೇ ಇವತ್ತು ನಾವು ನಿರ್ಣಯ ಕಂಡುಕೊಂಡಿದ್ದೀವಿ. ಇದರಲ್ಲಿ ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ಉಡುಗೆ ತರಬೇಕು ಅಂತಿಲ್ಲ. ಇವತ್ತು ಅಧೋಗತಿಗೆ ಹೋಗಿದಂಥ ಮೈಸೂರು ಸ್ಯಾಂಡಲ್ ಸೋಪನ್ನು KSDLನ ನಾವು ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ನ್ಯೂಸ್ನ ಬೆಳೆಸ್ತಿದ್ದೀವಿ. ಇನ್ನೊಂದು ಯೂನಿಟನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಈಗ ವಿಜಯಪುರದಲ್ಲಿ. ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಇದು ಆಗಬೇಕು ಅಂತೇಳಿ ವಿಜಯಪುರದಲ್ಲಿ ಮಾಡಿ ಇನ್ನೂ ಇದನ್ನು ಭಾಳ ದೊಡ್ಡ ಎತ್ತರಕ್ಕೆ ಒಯ್ಯಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ, ಆವಾಗೂ ಮತ್ತೆ ನೀವು ಬರ್ತೀರಿ, ಏನು ರೀ ನೀವು ಹಾಲಿವುಡ್ ಆ್ಯಕ್ಟ್ರೆಸ್ನ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರಿ. ಯಾಕಂದರೆ ನೀವು ಯುರೋಪ್ನಲ್ಲಿ ಅಮೇರಿಕಾದಲ್ಲಿ ಇದು ಮಾಡಿದಾಗ ಮುಂದೆ ಒಂದು ಸಂದರ್ಭ ಬರ್ತದೆ, ಒಬ್ಬ ಹಾಲಿವುಡ್ ಆ್ಯಕ್ಟ್ರೆಸ್ನೂ ಕೂಡ ನೀವು ಇದು ಮಾಡಬೇಕಾಗ್ತದೆ. ಅವಾಗ ಆ ಪರಿಸ್ಥಿತಿ ಬರಲಿ ಅಂತ ನಾನು ಆಶಿಸ್ತೇನೆ ಇವತ್ತೊಂದು ದಿವಸ. ಹೀಗಾಗಿ ನಮಗೊಂದು ಉದಾಹರಣೆ ಕೊಡ್ತೇನೆ. ಇದರಲ್ಲಿದೆಪ್ಪ ಗ್ರೋತ್ FMCG ಅದೆಲ್ಲನೂ. ಈಗ ನಾವು ಹೆಮ್ಮೆ ಪಡಬೇಕು. KSDL, ಒಂದು ನಿಮಿಷ ಪ್ಲೀಸ್. ಈಗ FMCGಗಳು ಏನಿದೆಯಲ್ಲ, ಇದು ಈ FMCGಗಳ ಗ್ರೋತ್ ಬಗ್ಗೆ ನಾನು ಮಾತಾಡ್ತೀನಿ ಸಲ. KSDL ಇದು ಟಾಪ್ FMCG ಕಂಪನಿ ಈ ವರ್ಷ. KSDL ಗ್ರೋತು 15%, ಗೋದ್ರೇಜ್ದು 11%, ಮಾರಿಕೋದು 10%, ಹಿಂದೂಸ್ತಾನ್ ಯುನಿಲಿವರ್ದು 9%, ITCದು 8%, ವಿಪ್ರೋದು 7%. ಇದು ನಮ್ಮ ಸಾಧನೆ. ಇದು ಕೊಡ್ತೀನಿ, ಕಾಪಿ ಕೊಡ್ತೀನಿ. KSDLದು 15%, ಗೋದ್ರೇಜ್ದು 11%, ಮ್ಯಾರಿಕೋದು 10%, ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ದು 9%, ITCದು 8%, ವಿಪ್ರೋದು 7% ಗ್ರೋತು. ಇದು ನಮ್ಮ ಇದೇನು ಈಗ ತಮ್ಮಣ್ಣ ಬಾಟಿಯ ಈಗೇನು ನಾವು ಇದು ಮಾಡಿದ್ವಿ, ಒಂದು ಭಾಗ ಇದೆ ಅಷ್ಟೇ. ದಿಸ್ ಇಸ್ ಜಸ್ಟ್ ಒನ್ ಪಾರ್ಟ್. ನಾನು ಹೇಳಿದಲ್ಲ, ಕಲಾಲೋಕ, ಇಂಟರ್ನ್ಯಾಷನಲ್ ಪ್ಯಾಕಿಂಗ್. ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಾಗ ನಾವೆಲ್ಲ ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಇದ್ದದನ್ನು ಕರ್ನಾಟಕದ ಪ್ರಾಡಕ್ಟ್ಸನ್ನೇ ಎಲ್ಲ ಕಡೆ ಕೊಟ್ಟಿದ್ದೀವಿ. ಆ ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗ್ ಕೂಡ ನಾಳೆ ಒಂದು ಸಲ ನೀವು ಎಲ್ಲ ತೋರಿಸಿ. ಸೊ ಹೀಗಾಗಿ ಇದರಲ್ಲಿ ಯಾರೂ ತಪ್ಪು ತಿಳ್ಕೊಳ್ಳೋಂಥದ್ದು ಆಗಬಾರ್ದು. ಇದು ಬಿಸ್ನೆಸ್. ಇದು ಬಿಸ್ನೆಸ್ನಲ್ಲಿ ನಾವು ಗ್ರೋತ್ ಆಗಬೇಕಾಗಿದೆ. ಪ್ಯಾನ್ ಇಂಡಿಯಾ ಅಪೀಲ್ ಸರ್ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ನಾವು ಹೋಗಬೇಕಾಗಿದೆ ಒಂದು ದಿವಸ. ಅದನ್ನು ಒಯ್ಯುವಂಥ ಒಂದು ತಯಾರಿಯನ್ನು, ಒಂದು ಪ್ರೊಲಾಂಗ್ಡ್ ಸ್ಟ್ರಾಟಜಿ ಇದೆ ನಮ್ಮದು. ಆ ಸ್ಟ್ರಾಟಜಿದ ಒಂದು ಭಾಗ ಅಷ್ಟೇ, ಒಂದು ಸಣ್ಣ ಭಾಗ ಇದು. ಹೀಗಾಗಿ ಇದನ್ನು ತಿಳಿಯೋದು ಇವತ್ತು ಇದನ್ನು ಕಾಂಟ್ರವರ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆ ಬಗ್ಗೆ ಹೆಮ್ಮೆ ಇರುವಂಥವ್ರು ನಾವು. ಕನ್ನಡದ ಪ್ರಾಡಕ್ಟ್ ನಾಳೆ ನಾವು ಬರೀ ಮೈಸೂರು ಸ್ಯಾಂಡಲನ್ನು ಬರೀ ಕರ್ನಾಟಕಕ್ಕೆ ಅಷ್ಟೇ ಇರಲಿ, ಕರ್ನಾಟಕ ಜನ ಅಷ್ಟೇ ಉಪಯೋಗಿಸಿದ್ರೆ ನಮ್ದು ಎಷ್ಟು ಬರ್ತದೆ ಅದ್ರಾಗ? 18%. ಎಷ್ಟಾಗುತ್ತೆ? 150 ಕೋಟಿ ರೂಪಾಯಿ, 320 ಕೋಟಿ ರೂಪಾಯಿ ಆಗುತ್ತೆ. ಬೆಳಿಬೇಕಾ ಬೇಡ? ಬೇರೆ ರಾಜ್ಯದಲ್ಲಿ, ಬೇರೆ ದೇಶದಲ್ಲಿ ಹೋಗಬೇಕು, ಆಗ ಗಲ್ಫ್ಗೆ ಹೋಗಬೇಕು, ಯುರೋಪಿಯನ್ಗೆ ಹೋಗಬೇಕು. ಯುರೋಪಿಯನ್ ರಾಷ್ಟ್ರಕ್ಕೆ ಹೋಗ್ತದೆ ಅಂತೇಳಿ ನಾವು ಜಾಸ್ಮಿನ್ ಸೋಪನ್ನು ಕೂಡ ಅಂತಾರಾಷ್ಟ್ರೀಯ ಜಾಸ್ಮಿನ್ ಸೋಪನ್ನು ಮಾಡಿಸಿದ್ದೀವಿ. ಈಗ ಪರ್ಫ್ಯೂಮ್ಸ್ ಮಾಡ್ತಾಯಿದ್ದೀವಿ. ಈಗ ಟ್ರಯಲ್ ಆಗಿ ನಾನೇ ಕನೌಜಿಗೆ ಕಳಿಸಿದ್ದೆ ಎಲ್ಲ ಅವ್ರನ್ನ. ಕನೌಜುದು ಪರ್ಫ್ಯೂಮ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಅದು ಅಲ್ಲೆಲ್ಲ ಹಳೇ 10,000 ವರ್ಷದ ಹಿಂದಿನ ಒಂದು ಇದರಿಂದ ಒಂದು ಸ್ವಲ್ಪ ಪರ್ಫ್ಯೂಮ್ಸ್ ಎಲ್ಲ ಈಗ ತಯಾರು ಮಾಡ್ತಾರೆ. ಆ ಪರ್ಫ್ಯೂಮ್ಸನ್ನು ಕೂಡ ಇಲ್ಲಿ ಮಾಡ್ತಾಯಿದ್ದೀವಿ. ಹೀಗೆ ಡೈವರ್ಸಿಫೈ ಮಾಡಿದ್ವಿ, 23 ಪ್ರಾಡಕ್ಟ್ಸನ್ನು ಮಾಡಿದ್ದೀವಿ.
ಹೀಗೆ ನಾವು ಇದನ್ನು KSTLನ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಹೇಳ್ತೇನೆ. ಕರ್ನಾಟಕದ ಸಿನಿಮಾ ತಾರೆಯರು ಏನಿದ್ದಾರೆ, ಕಲಾವಿದರ ಬಗ್ಗೆ ನಮ್ಮದು ಅಪಾರವಾದ ಗೌರವ ಇದೆ. ಕನ್ನಡದ ಅಸ್ಮಿತೆ ಬದ್ಧತೆ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿಗೆ ಬದ್ಧತೆ ನನಗಿದೆ. ಹೀಗಾಗಿ ಇದರಲ್ಲಿ ಯಾವುದೂ ತಪ್ಪು ತಿಳ್ಕೊಳ್ಳುವಂಥದ್ದು ಪ್ರಶ್ನೆ ಇಲ್ಲ. ಇದನ್ನು ಕಾಂಟ್ರವರ್ಸಿ ಮಾಡ್ಕೊಳ್ಳುವಂಥದ್ದಲ್ಲ. ಇದು ಎಲ್ಲವನ್ನು ವಿಚಾರ ಮಾಡಿ ಒಂದು ಕಮಿಟಿ ಇದು ಮಾಡಿ, ಇನ್ನು ನಾವು 4G ಎಕ್ಸಾಮ್ಷನ್ ಆ್ಯಕ್ಟ್ ಟೆಂಡರ್ ಹಾಕಿದ್ರೆ ಯಾರು ಬರೋದಿಲ್ಲ. ಇದರಲ್ಲಿ ದಿಸ್ ಇಸ್ ನಾಟ್ ಅ ವರ್ಕ್, ಟೆಂಡರ್ ವರ್ಕ್ ಅಲ್ಲ ಇದು. ಎಲ್ಲವನ್ನು ಅನಾಲಿಸಿಸ್ ಮಾಡಿ ಇವತ್ತು ದಿವಸ ಅವ್ರು ಯಾರ್ಯಾರು ಫಾಲೋವಿಂಗ್ಸ್ ಅದಾರೆ, ಎಲ್ಲಿ ಟೈಪ್ ಮಾಡ್ಕೊಂಡಿದ್ದಾರೆ, ಏನು ಅದನ್ನೆಲ್ಲವನ್ನು ತಿಳ್ಕೊಂಡು ಮಾಡುವಂಥ ಕೆಲಸ ಇದು. ಹೀಗಾಗಿ ಎಲ್ಲರ ಇದನ್ನು ಅರ್ಥೈಸ್ಕೊಂಡು ಇದನ್ನು ಈಗ ನಾವೇನು ಟಾರ್ಗೆಟ್ ಹಿಡಿದೀವಿ 5,000 ಕೋಟಿ ರೂಪಾಯಿಗೆ ಇದನ್ನು ಒಯ್ಯಬೇಕು, ಆ ದಿಶೆಯಲ್ಲಿ ನಾವಿದ್ದೀವಿ. ಇದಷ್ಟೇ ಅಲ್ಲ, MSIL ಕೂಡ ಈಗ ಮಾಡ್ತಾಯಿದ್ದೀವಿ. ಚಿಟ್ ಫಂಡನ್ನು ಈಗ 200 ಕೋಟಿ ರೂಪಾಯಿ ಇತ್ತು. ಕೇರಳದಲ್ಲಿ ಸುಮಾರು 80,000 ಕೋಟಿ ರೂಪಾಯಿ ವಿವಿಧ ಫೈನಾನ್ಷಿಯಲ್ ಇದರಲ್ಲಿ ಬರ್ತದೆ. ನಾವು 10,000 ಕೋಟಿಗೆ ನಮ್ಮ ಚಿಟ್ ಫಂಡ್ ಒಯ್ಯಬೇಕಂತ ಈಗ ನಾಳೆ ಲಾಂಚ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವೀಕು ಲೇಖಕ್ ಬುಕ್ಕು ಒಂದು ಮುಚ್ಚಿ ಹೋಗಿತ್ತು, ಅದನ್ನು ಮತ್ತೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಹೀಗೆ ಅನೇಕ ಹೆಜ್ಜೆಗಳನ್ನ ಇವತ್ತೊಂದು ದಿವಸ ನನ್ನ ಅವಧಿಯಲ್ಲಿ ಏನಾದರೂ ಇವತ್ತೊಂದು ದಿವಸ ಇವಕ್ಕೆ ಕಾಯಕಲ್ಪಕ್ಕೆ ಕೊಡಬೇಕು, ಇವು ಮುಚ್ಚಿ ಹೋಗಬಾರ್ದು. ಹುಬ್ಬಳ್ಳಿ NGFಗೂ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಾವೆಲ್ಲ ಹುಬ್ಬಳ್ಳಿ NGFನ ಟ್ರಾನ್ಸ್ಫಾರ್ಮರ್ಸ್ ಏನಿದಾವೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾವೆ. ಆದರೆ ಇವತ್ತೊಂದು ದಿವಸ ಭಾಳ ಸಂಕಷ್ಟದಲ್ಲಿದೆ. ಅದನ್ನು ಮುಚ್ಚಿ ಹೋಗಬಾರ್ದು, ಅದನ್ನು ಕೂಡ ಬದುಕಿಸಬೇಕಾಗಿದ್ದಂಥ ನಮ್ಮ ಕರ್ತವ್ಯ ನಮಗಿದೆ. ನಾನು ಕಳೆದ 1 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀನಿ. ಆ ಹುಬ್ಬಳ್ಳಿ NGFಗೆ ಒಂದು ಟೈಮ್ ಅದು ಆಗಲಿ ಅಥವಾ BHEL ಜೊತೆ ಆಗಲಿ ಮತ್ತೊಂದ್ರ ಜೊತೆಗೆ ನಾವು ಟೈಪ್ ಮಾಡ್ಕೊಂಡು ಏನಾದ್ರು ಮಾಡಿ ಅದು ಹುಬ್ಬಳ್ಳಿ NGFನ ಉಳಿಸ್ಬೇಕು. ಇದಕ್ಕೆ ಬಿಟ್ಬಿಟ್ರೆ ಅದು ಮುಚ್ಚಿ ಹೋಗ್ಬಿಡ್ತದೆ ಇವತ್ತು. ಸೊ ಈ ಒಂದು ಇದನ್ನು ಇಟ್ಕೊಂಡಂಥ ಬದ್ಧತೆಯನ್ನು ಇಟ್ಕೊಂಡಂಥ ಆಮೇಲೆ ನಮ್ಮ ಪ್ರಶಾಂತ್ ಪಾಪ ಹಗಲು ರಾತ್ರಿ ಅವ್ರು ದುಡಿತಾರೆ. MD ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇವತ್ತೊಂದು ದಿವಸ ಅದು MD ಆಗಿ ಇವತ್ತೊಂದು ಕೆಲಸ ಮಾಡಿ ಇವತ್ತೊಂದು ದಿವಸ ಶ್ರಮ ವಹಿಸ್ತಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ಕೂಡ, ಕನ್ನಡ ಸಂಘಟನೆಗಳಿರ್ಬೋದು, ಕನ್ನಡದ ಕಲಾವಿದರು ಇರ್ಬೋದು, ನಿಮ್ಮ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಕನ್ನಡದ ಅಸ್ಮಿತೆ ಬಗ್ಗೆ ನಮಗೆ ಅಪಾರವಾದಂಥ ಬದ್ಧತೆ ಇದೆ, ಗೌರವ ಇದೆ. ಇದು ಬಿಸ್ನೆಸ್ಸು, ಟ್ರೇಡು. ಹೀಗಾಗಿ ಇದನ್ನು ನಾವು ಪ್ಯಾನ್ ಇಂಡಿಯಾ ಅಪೀಲು, ಪ್ಯಾನ್ ವರ್ಲ್ಡ್ ಅಪೀಲ್ಗೆ ಇವತ್ತು ನಾವು ಹೋಗಬೇಕಾಗ್ತದೆ. ಆ ದಿಶೆಯಲ್ಲಿ ಇಂಥ ಹೆಜ್ಜೆಗಳನ್ನ ನಾವು ಇಡಬೇಕಾಗ್ತದೆ. ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಏನಿದೆ, ಒಂದು ದೀರ್ಘಕಾಲದ ಒಂದು ಸ್ಟ್ರಾಟಜಿದ ಭಾಗ ಒಂದು ಇದು ಅಂತ ತಿಳ್ಕೊಂಡು ಇವತ್ತು ದಿವಸ ಇದೆಲ್ಲವನ್ನು ಅವ್ರು ಯಾರು ಇದಕ್ಕೆ ಒಪ್ಕೊಂಡಿದ್ದಾರೆ, ಯಾರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅವೈಲಬಿಲಿಟಿ ಇದೆ, ಇದೆಲ್ಲವನ್ನು ವಿಚಾರ ಮಾಡಿಕೊಂಡು ಇದನ್ನು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇದರ ಅರ್ಥ ಕನ್ನಡದಲ್ಲಿ ಯಾರು ಕಲಾವಿದರು ಇಲ್ಲ, ಅವ್ರಿಗೆ ಅಗೌರವ ತೋರಿಸಬೇಕು ಅಂಥ ಇಂಥ ಭಾವನೆಗಳು, ಆ ಕ್ಷುಲ್ಲಕ ಭಾವನೆಗಳು ಇವತ್ತು ದಿವಸ ನನಗಾಗಲಿ, ನಮ್ಮ MD ಅವರಾಗಲಿ, ನಮ್ಮ ಚೇರ್ಮನ್ CS ನಾಡಗೌಡರಾಗಲಿ, ಯಾರಿಗೂ ಕೂಡ ನಮಗೆ ಇದ್ಯಾವುದೂ ಕೂಡ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿಸಿ ಮತ್ತೆ ಈ ಗತವೈಭವ ಏನಿತ್ತು, ಈ ಮೈಸೂರು ಸ್ಯಾಂಡಲು, ಆ ಗತವೈಭವ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಬರೀ ನ್ಯಾಷನಲ್ ಬ್ರ್ಯಾಂಡ್ ಅಲ್ಲ, ಇದನ್ನು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮಾಡಲಿಕ್ಕೆ ಬಯಸಿದ್ದೀವಿ. ಥ್ಯಾಂಕ್ ಯು. 5,000 crores. ಏನು ರೀ? ನೋ ಇಲ್ಲ. ಈಗ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಬ್ರ್ಯಾಂಡ್ ಉತ್ಪನ್ನಗಳು ಏನಿದೆ ಅಂದರೆ ಇದು ಒಂದಕ್ಕೆ ಅಲ್ಲ, ಅವರು ಕರ್ನಾಟಕದ ಎಲ್ಲ ಬ್ರ್ಯಾಂಡ್ಸ್ಗೆ ನಮ್ಮ ಇದು ಏನಿದೆ ಕರ್ನಾಟಕದಲ್ಲಿ ಅದ್ರ ಹಿಂದೆ ಇದೆ, ಸೋಪ್ನಲ್ಲಿ ಹಿಂದೆ ಇದೆ, ಅದರಲ್ಲಿ ಇದೆ. ನಾವು ಕೂಡ ವಿನಂತಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಭಾಳಷ್ಟು ಮಂದಿ ಇಂಡಸ್ಟ್ರೀಸು ಕೂಡ ನಮಗೆ FMCG ಇಂಡಸ್ಟ್ರಿದವರು ಮತ್ತು ಇನ್ನಿತರು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ತಾವು ಕನ್ನಡವನ್ನು ಕಂಪಲ್ಸರಿ ಆಗಿ ಇದನ್ನು ಮಾಡಿಸಿ. ಬೇರೆ ರಾಜ್ಯಗಳಿಗೆ ಹೋದಾಗ ನಮಗೆ ಅವ್ರು ಕನ್ನಡ ತಿಳಿಯೋದಿಲ್ಲ. ಸುಮ್ಮನೆ ನಮಗೆ ಅದನ್ನು ಬರೀ ಹೊರೆಯನ್ನು ಯಾಕೆ ಬರೆಸ್ತೀರಿ, ನಮಗೆ ಸುಮ್ಮನೆ ಆ ಪ್ರಿಂಟಿಂಗ್ ಕಾಸ್ಟನ್ನು ಇದನ್ನು ನಮಗೆ ಯಾಕೆ ಬರೆಸ್ತೀರಿ ಅಂತ ಒಂದು ಮೆರಿಟ್ ಬೇಸ್ಡ್ ಆಧಾರ. ಈಗ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಾಗ ಏನು ಮಾಡ್ತಾರೆ, ಕನ್ನಡ ಓದ್ತಾರೆ ಅವರು. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಸುಮ್ಮನೆ ನಾವು ಯಾರು ಹೇಳ್ತಾರೆ ಅಂತ ತಿಳ್ಕೊಂಡು ಮಾಡೋದು ಬೇಡ. ಅದಕ್ಕೆ ನಾವು ಕೂಡ ಪತ್ರ ಬರೀತಿದ್ದೀವಿ. ನಾವು ಈಗಾಗಲೇ CM PS ಅತಿಕ್ವರೆಗೂ ಗಮನ ತಂದಿದ್ದೀನಿ. ಇದನ್ನು ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಕನ್ನಡದಲ್ಲಿ ಕಡ್ಡಾಯವಾಗಿ ಇನ್ನಷ್ಟು ಜಾಸ್ತಿ ಮಾಡೋಣ, ದೊಡ್ಡದು ಮಾಡೋಣ, ಆದರೆ ಇನ್ನಷ್ಟು ವೈಬ್ರೆಂಟಾಗಿ ಮಾಡೋಣಂತೆ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇವತ್ತು ಸಾಕು. ಔಟ್ಸೈಡ್ ಕರ್ನಾಟಕ ಸೇಲ್ಸ್ ಏನಿದೆ, ಔಟ್ಸೈಡ್ ಕರ್ನಾಟಕ ಸೇಲ್ಸ್ನಲ್ಲಿ ಇನ್ನೂ ಅವ್ರವ್ರ ಲ್ಯಾಂಗ್ವೇಜ್ ಮಾಡೋದು ಒಳ್ಳೆಯದು ದಿವಸ. ಅಲ್ಲಿ ಆಂಧ್ರದಲ್ಲಿ ಆಂಧ್ರ ಲ್ಯಾಂಗ್ವೇಜು, ವೆಸ್ಟ್ ಬೆಂಗಾಲ್ನಲ್ಲಿ ಬೆಂಗಾಲಿ ಲ್ಯಾಂಗ್ವೇಜು, ಅದ್ರ ಮುಂದೆ ಅನುಕೂಲ ಆಗ್ತದೆ. ಹೀಗಾಗಿ ಆ ವಿಷಯನೂ ಕೂಡ ನಾವು ನನ್ನ ಗಮನಕ್ಕಿದೆ. ಮತ್ತು ಭಾಳಷ್ಟು ಒಂದೇ ಅಲ್ಲ, ಭಾಳಷ್ಟು ವಿವಿಧ ಬರೀ ಮೈಸೂರು ಸ್ಯಾಂಡಲ್ ಒಂದೇ ಮಾಡ್ತಾರೆ, ಉಳಿದ ಪ್ರಾಡಕ್ಟ್ಸ್ ಏನಿದಾರಲ್ಲ ಪ್ರೈವೇಟು ಇಂಡಸ್ಟ್ರೀಸ್ ಅಲ್ಲ, ಅವರು ಕೂಡ ನನಗೆ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಮಾಹಿತಿ ಗೊತ್ತಲ್ಲ ನಿಮ್ಮ ನಡು ಇನ್ ಬಿಟ್ವೀನ್ ಇವತ್ತು ಹೈದರಾಬಾದ್ನಲ್ಲಿ ಇದು ಡುಪ್ಲಿಕೇಟ್ ಮಾಡಿದವ್ರನ್ನ ಹಿಡ್ಕೊಂಡು ಸರ್, ಒಂದು ಸಬ್ಮಿಷನ್ ಸರ್, ಅವರು ಕೇರಳಕ್ಕೆ
ಒಂದು ನಿಮಿಷ ಪ್ಲೀಸ್ ಸರಿ. ಈಗ ಆಲ್ರೆಡಿ ಆ ಕೇಸು ಕೇರಳ ಹೈಕೋರ್ಟ್ ಅಲ್ಲಿ ಕೇರಳದವ್ರು ಗೆದ್ದು ಬಿಟ್ಟಿದ್ರು ಸರ್. ಈಗ ಅದನ್ನ ನಾವು ಸುಪ್ರೀಂ ಕೋರ್ಟಿಗೆ ಹಾಕ್ಸಿದೀವಿ ಸರ್. ಈಗ ಹಿಯರಿಂಗ್ ಅಲ್ಲಿ ಬರ್ತಾ ಇದೆ ಸರ್. ಆ ಕೇಸ್ ನಾವು ಗೆಲ್ತೇವೆ ಸರ್, ಯಾಕಂದ್ರೆ ನಮ್ಮನ್ನು ಕಾಪಿ ಮಾಡಿದ್ದಾರೆ ಅವರು. ಅದಕ್ಕೆ ನಾವು ಇಲ್ಲ ಮೇಡಮ್, ಈಗ 2016ರಲ್ಲೇ ಕೇಸು ಕೇರಳ ಹೈಕೋರ್ಟ್ ಅಲ್ಲಿ ನಾವು ಸೋತಿದ್ದೇವೆ ಮೇಡಮ್. ಈಗ 16ನಲ್ಲಿ ನಾವು ಬರೋಕ್ಕಿಂತ ಮುಂಚೆ ಹಿಂದಿನ ಅವಧಿಯಲ್ಲಿ 2016ರಲ್ಲಿ ಕೇರಳ ಹೈಕೋರ್ಟ್ನಲ್ಲಿ ಕೇಸ್ ಸೋತಿದ್ದಾರೆ. ಈಗ MD ಅವರು ಬಂದಮೇಲೆ ಅದನ್ನು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿ ಇವತ್ತು ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಅದನ್ನು ಒಳ್ಳೆ ಲಾಯರ್ ಇಟ್ಟು ನಾವು ಫೈಟ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹೈದರಾಬಾದ್ನಲ್ಲಿ ಡುಪ್ಲಿಕೇಟ್ ಇದು ಮಾಡ್ತಾ ಇದ್ರು, ಫ್ಯಾಕ್ಟ್ರಿನೇ ಇತ್ತು. ಈಗ ಇಷ್ಟಕ್ಕೆ ನಿಂತಿಲ್ಲ, ಇನ್ನೂ ನನಗೆ ಬರ್ತಾ ಇದೆ. ನನಗೆ ಬಿಜಾಪುರದಲ್ಲಿ ಒಬ್ಬರು ವ್ಯಾಪಾರಸ್ಥರು ಹೇಳಿದ್ರು, ಸರ್ ನೀವು ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಕಡೆ ಇವತ್ತು ದಿವಸ ಬರೀ ಕೇವಲ ಮೈಸೂರು ಸ್ಯಾಂಡಲ್ ಅಷ್ಟೇ ಅಲ್ಲ, ಪ್ಯಾರಾಚೂಟ್ ಆಗಲಿ ಬೇರೆ ಬೇರೆ ಏನದವಲ್ಲ ಅವರೆಲ್ಲವನ್ನು ಡುಪ್ಲಿಕೇಟ್ ಮಾಡುವಂಥ ಫ್ಯಾಕ್ಟ್ರೀಸ್ ಇದ್ದಾವೆ. ಪ್ರೊಡಕ್ಷನ್ನು ಅವರೊಂದು ಹೇಳಿದ್ದಾರೆ ಸೀಕ್ರೆಟ್, ಯಾವ ರೀತಿ ನೀವು ಅವ್ರನ್ನ ಇದು ಮಾಡಿಬಿಟ್ರೆ ಅವ್ರು ಸಿಕ್ಕಾಕೊಂಡ್ಬಿಡ್ತಾರಂತೆ. ಅವರು ಒಬ್ಬರು ವ್ಯಾಪಾರಸ್ಥರು ಹೆಸರು ಬೆಳಕ್ಕೆ ಬಯಸೋದಿಲ್ಲ ನಾನು, ಅವರು ಈ ರೀತಿ ಮಾಡಿದರೆ ಇವ್ರು ಸಿಕ್ಕಾಕೊಳ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ದೀವಿ.